ಗಮ್ಮತ್ ಮಾಡ್ತೀನಿ ಹೋಗಿ ಗಾಡಿ ಹಲೋ ಗಾಯ್ಸ್, ನಾವಿವತ್ತು ಹೊರಟಿದ್ದೆ ಎಲ್ಲಿ ಪ್ಲಾನ್ ಆಗಿದೆ. ಸೊ ಅಲ್ಲಿ ನಮ್ದೆಲ್ಲ ಪ್ಲಾನ್ ಆಗಿದೆ, ಎಲ್ಲ ಟಿಕ್ಕಕ್ಕೆ ನಿನ್ನೆ ಮಸಾಲ ಎಲ್ಲ ಹಾಕಿಟ್ಟಿದೆ. ಇನ್ನದು ಇನ್ನೊಂದು ರೌಂಡ್ ಹಿಂದೆ ಬರ್ಲಿಕ್ಕೆ ಉಂಟಲ್ಲ, ನೀವು ಬರ್ತೀವಿ, ನಾವಲ್ಲೇ ಇರ್ತೇವೆ. ಇನ್ನೊಂದು ರೌಂಡಲ್ಲಿ ಇವರು ಬರ್ತಾರೆ, ನಂತರ ಟಿಕೆಟ್ ಹಿಡ್ಕೊಂಡು ಹೋಗಿ ಈಗ ಗಮ್ಮತ್ ಮಾಡುವಂತ. ಹೌದು, ನಮ್ದು ಡಿ ಜೆ ವಿನದ್ದು ಎಲ್ಲ ಡಿಜೆ ನೈಟ್ ಉಂಟು ಅಲ್ಲಿ. ಹೇಗೆ ಎಂತಾದ್ರೂ ಇದು ಮದುವೆಗೆಲ್ಲ ಡಿಜೆ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ, ಎಲ್ಲ ಸಹ ಮಾಡ್ತೇನೆ. ಓಕೆ ಗಾಯ್ಸ್, ಇನ್ನು ನಾವು ಅಲ್ಲಿ ಗ್ರೀನ್ ಪ್ಯಾರಡೈಸ್ಗೆ ಹೋಗಿ ಸಿಗುವ. ವ್ಲಾಗ್ ಒಂದು ನಿಮ್ಗೆ ಬೋರ್ ಆಗ್ಲಿಕ್ಕಿಲ್ಲ, ಯಾಕಂತ ಹೇಳಿದ್ರೆ ಇವತ್ತು ವ್ಲಾಗ್ ಬೋರ್ ಆಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ರೀಲಿಕ್ ಫಿಲ್ಮ್ಸ್ ಅನ್ನು ಕೊಲೆಬ್ ಮಾಡ್ತಿದ್ದಾರೆ. ಹೌದೌದು. ಓಕೆ ಗಾಯ್ಸ್, ಬಾಯ್, ಅಲ್ಲಿ ಹೋಗಿ ಸಿಗುವ. ರೆಸಾರ್ಟ್ಗೆ ಬಂದಿದ್ದೇವೆ. ಇಲ್ಲಿ ನಮ್ಮದು ಪ್ಲೇಸಿಂದ ಒಂದು 10 ನಿಮಿಷ ದೂರ. ನಮಗೆ ವಿಷಯ ಗೊತ್ತಿರಲಿಲ್ಲ. ನೋಡಿ ರೆಸಾರ್ಟ್ ತೋರಿಸ್ತೇನೆ ನಿಮಗೆ ನಾನು ಎದುರು. ನೋಡಿ ಸೊ ಗಾಯ್ಸ್, ಗ್ರೀನ್ ವುಡ್ ರೆಸಾರ್ಟ್ ನೋಡಿ. ಖಾಲಿ ನಮ್ಮ ಮನೆಯಿಂದ ಮುದ್ರಂಗಡಿಯಿಂದ ಒಂದು 10 ನಿಮಿಷದ ದಾರಿ ಅಷ್ಟೇ. ನೋಡಿ ಇಲ್ಲಿ ನೋಡಿ, ಈ ಅಲ್ಲೆಲ್ಲ ಇಟ್ಟಿದ್ದಾರೆ. ನೋಡಿ, ಇದು ಪ್ಲೇಸ್ ಮಾತ್ರ ತುಂಬಾನೇ ಸೂಪರ್ ಇದೆ. ಇಲ್ಲಿ ನೋಡಿ, ಇದು ಟ್ರೀ ಹೌಸ್ ನೋಡಿ. ಇಲ್ಲೆಲ್ಲ ಕುತ್ಕೊಂಡಿದ್ದಾರೆ. ಹೇಗುಂಟು ರೆಸಾರ್ಟ್? ಹೇಗುಂಟು? ಲೋಕಲಿ ಮಾತ್ರ ಇಷ್ಟು ತನಕ ಟೆಸ್ಟ್ ಮಾಡಿದ್ದವರು, ನೋಡ್ಬೇಕು. ನಾವು ಒಂದು ಊರಿಗಿಂತ ಮುಂಚೆ ಬಂದಿದ್ದೇವೆ, 1 ಅವರ್ ಬೇಗ ಬಂದು ಟೈಮ್ ನೋಡುವ ಹೇಗಾಗ್ತದೆ ಅಂತ. ಯಾವ ರೂಮ್ ಕೊಡ್ತಾರೆ ಗೊತ್ತಿಲ್ಲ. ಈಗ ಇದೆಲ್ಲ ರೂಮೇ, ಆಕ್ಚುಲಿ ಇದೆಲ್ಲ ರೂಮೇ. ಹಲೋ, ಸೊ ನೋಡುವ ಎಂತಾಗ್ತಾ ಅಂತ. ಈಗ ನಾವು ಇಲ್ಲಿ ವೆಯ್ಟ್ ಮಾಡ್ತಿದ್ದೇವೆ. 1 ಅವರ್ ಆದ ನಂತರ ಚೆಕ್ ಇನ್ ಮಾಡಿ. ಗಾಯ್ಸ್, ಗಾಡಿ ನಾವು ಒಳಗೆ ಪಾರ್ಕಿಂಗ್ ಅಲ್ಲಿ ಇಟ್ವಿ ನೋಡಿ. ಇಲ್ಲಿ ಇಟ್ಟಿದ್ದೇವೆ ನೋಡಿ ಒಳಗೆ. ಸೊ ಹಲೋ ಗಾಯ್ಸ್, ನಮ್ಗೆ ಈಗ ರೂಮ್ ಸಿಕ್ಕಿದೆ. ನೋಡುವ ಅದು ರೂಮ್ದು ನೋಡಿ, ಫ್ರಂಟ್ ಅಲ್ಲಿ ನೋಡಿ ಇದೊಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ರೂಮ್ದು ಒಳಗೆ ಹೋಗಿ ನೋಡುವ ಹೇಗುಂಟಂತ ನೋಡಿ. ಇದು ನಮ್ಮದು ಡೋರ್ ಓಪನ್ ಮಾಡ್ತೇನೆ ನೋಡಿ. 3 ಬೆಡ್ ಉಂಟು, ಇಲ್ಲಿ ಸೋಫಾ ಎಲ್ಲ ಉಂಟು. 3 ಬೆಡ್ರೂಮ್ ನೋಡಿ, ಇಲ್ಲಿ ಮಲಗಿದ್ದಾರೆ ನೋಡಿ. ಇಲ್ಲಿ ನೋಡಿ ಜಾಲ್ ಕುತ್ಕೊಂಡು ಹಾಯ್ ಮಾಡಿ. ಇಲ್ಲಿ ಎಲ್ಲ ಐಶ್ ನೋಡಿ, ಗಮ್ಮತ್ ಮಾಡ್ತೀನಿ ಹೋಗಿ ಗಾಡಿ. ಸೊ ಗಾಯ್ಸ್, ನಾವು ಹೋಟೆಲ್ ಆನ್ಯಕ್ಕೆ ಬಂದಿದ್ದೇವೆ ಊಟಕ್ಕೆ. ಅಲ್ಲಿ ಹೋಗಿ ಸಿಗುವ. ಊಟ ಮಾಡಿ ಬಂದಾಯ್ತು ನಾವು. ಈಗ ಇಲ್ಲಿ ಬಂದು ಊನು ಆಡುವಂತ. ನನ್ನ ಕಾರಲ್ಲಿ ಇವರು 3 ಜನ ಇದ್ದರು, ಮತ್ತು ಜಾಯಲ್ದು ಕಾರ್ ಇನ್ನೂ ಸಹ ಅವ್ರು ಬರಲಿಲ್ಲ, ಬರ್ತಾ ಇದ್ದಾರೆ. ನಾವೊಂದು ಶಾರ್ಟ್ ಕಟ್ಟಿಂದ ಬಂದದ್ದು. ನಮ್ಮದು ಗಾಡಿಯಲ್ಲಿ ಪಾರ್ಕ್ ಆಗಿದೆ. ಸೊ ಈಗ ಬಂದು ಸ್ವಲ್ಪ ಊನು ಆಡುವಂತ ನಾವು ನೋಡಿ ಆಡ್ತಿದ್ದೇವೆ. ಮತ್ತೆ ಅವ್ರು ಬಂದ ನಂತರ ಸಿಗುವ. ನಾವು ಇಲ್ಲಿ ಗ್ರೀನ್ ಉಂಟು ಒಳ್ಳೆ ಎಂಜಾಯ್ ಮಾಡ್ತಿದ್ದೇವೆ. ಪೂಲಲ್ಲೆಲ್ಲ ನೋಡ್ಬೋದು ನಮ್ದೆಲ್ಲ. ಇಲ್ಲಿ ಮ್ಯೂಸಿಕನ್ನು ಹಾಕ್ತಿದ್ದಾರೆ, ಅದೇ ಸಾಗರ್ ಇದ್ದಾರೆ. ಮತ್ತೆ ನೀರಲ್ಲಿ ಪೂಲಲ್ಲೆಲ್ಲ ಆಡಿ ಆಯಿತು. ಈಗ ನಾವು ಸ್ನಾನ ಮಾಡಿ ಎಲ್ಲ ಬಂದು ಮ್ಯಾಗಿ ತಿಂದು ಈಗ ಇಲ್ಲಿ ಕೂತ್ಕೊಂಡಿದ್ದೇವೆ. ಇನ್ನೊಂದು ಸ್ವಲ್ಪ ಜನ ಅವರು ಪುನಃ ಮನೆಗೆ ಹೋಗಿದ್ದಾರೆ, ಯಾಕಂದರೆ ಕೋಳಿ ತರಬೇಕಲ್ಲ, ಮಸಾಲ ಹಾಕಿಟ್ಟದ್ದು ಕೋಳಿಯನ್ನು ತರಲಿಕ್ಕೆ ರಿಟರ್ನ್ ಹೋಗಿದ್ದಾರೆ. ಈಗ ಅವರು ಬಂದ ನಂತರ ಮತ್ತೆ ಇದು ಟಿಕ್ಕದೆಲ್ಲ ರೆಡಿ ಮಾಡಿ ಮತ್ತು ಫುಡ್ ಬಿರಿಯಾನಿ ಸಹ ತರಲಿಕ್ಕೆ ಹೋಗಿದ್ದಾರೆ.
ಸೊ ಹಾಗೆ ಎಲ್ಲ ನಮ್ಮದು ಇವತ್ತದ್ದು ದಿನ ಆಗ್ತಾ ಉಂಟು, ಒಳ್ಳೆ ಗಮ್ಮತ್ತಾಯಿತು. ಮತ್ತು ಅವರು ಬಂದ ನಂತರ ಸ್ಟಾರ್ಟ್ ಮಾಡ್ತೇನೆ ಬ್ಲಾಗ್. ಎಲ್ಲ ಬಂದರು, ಅವ್ರ ಮನೆಗೆ ಹೋಗಿದ್ದರು. ಸೊ ಈಗ ಬಿರಿಯಾನಿ ಮತ್ತು ನಮ್ಮದು ಟಿಕ್ಕ ಹಾಕಿದ್ದು ಮಸಾಲ ಕೋಳಿ ಬಂದಿದೆ. ಸ್ಟಾರ್ಟ್ ಮಾಡಲಿಕ್ಕೆ ನೋಡ್ತಿದ್ದಾರೆ. ಈಗ ಕ್ಯಾಚ್ ಅಂತ ಹೇಳಿದ್ರೆ ಇದು ಮಜ್ಜಿ, ಚಂಡಿ ಮಜ್ಜಿ. ಇಲ್ಲಿ ನೋಡ್ಬೋದು, ಮಜ್ಜಿ ಅಲ್ಲ ಮತ್ತೆ ಚಾರ್ಕೋಲ್. ಅವ್ರಿಗೆ ಗೊತ್ತಾಗ್ತದೆ ಕನ್ನಡದಲ್ಲಿ ಮಜ್ಜಿ ಹೇಳುದು. ಏನು ಮಾರ ಮಜ್ಜಿ ಕನ್ನಡದಲ್ಲಿ ಮಜ್ಜಿ ಹೇಳುದು ಅಲ್ಲ, ಮತ್ತೆಂತ ಹೇಳುದು? ಕಲ್ಲಿತ್ತಲ್ಲಿ ಹೇಳುದು. ಕಲ್ಲಿತ್ತಲ್ ಅದೇನಿದೆ ಕಲ್ಲಿದ್ದ. ಇದು ಈಗ ಮಜ್ಜಿ ಅಂತ ಹೇಳು ನೋಡಿ. ಇದು ಮಜ್ಜಿ ಚಾರ್ಕೋಲ್ ಚಂಡಿಯಾಗಿ ಹೋಗಿದೆ. ಈಗ ಇದನ್ನು ಹೇಗೆ ಹೊತ್ತಿಸ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿ ನಮ್ದು ಇಂಜಿನಿಯರ್ಸ್ ನವರೆಲ್ಲ ಕುತ್ಕೊಂಡಿದ್ದಾರೆ, ಎಲೆಕ್ಟ್ರಿಕಲ್ ಎಲ್ಲ ಬೆಂಕಿ ಇದು ಮಾಡ್ಲಿಕ್ಕೆ. ಈಗ ನೋಡುವ ಇದು ಗೆಂಡೆಗೆ ಹೇಗೆ ಆಗ್ತದೆ ಅಂತ ನೋಡುವ. ಹಲೋ, खाना खाएছো? ಇಲ್ಲಿ ನೋಡ್ಬೋದು ನಮ್ದು ಟಿಕ್ಕ ಬೇಯ್ತಾ ಉಂಟು. ಆಲ್ ಥ್ಯಾಂಕ್ಸ್ ಟು ಶೆಫ್ ಸಾಗರ್ and DJ Vivin Ashish and Jovan. Hi guys. ಇಲ್ಲಿ ನೋಡಿ ಬ್ಲೋವರ್ ಚಾನಲ್ ಪ್ಲೇ ನೋಡಿ. ಹೌದೌದು, ಇಲ್ಲಿ ನೋಡ್ಬೋದು ನಮ್ಮ ಟಿಕ್ಕ ಬೇಯ್ತಾ ಉಂಟು. ಒಂದೇ ಅಲ್ಲ, ಇಲ್ಲಿ ಉಂಟು. ಇದು ಫಸ್ಟ್ ರೌಂಡ್ ಟಿಕ್ಕ ಅಷ್ಟೇ. ಅದು Come on, walk in the right way. Just clap for the girl on the list. Come on, everybody. ಈಗ ಎಲ್ಲ ಪಾರ್ಟಿ ಗಮ್ಮತ್ ಮಾಡೋದು, ಡ್ಯಾನ್ಸ್ ಮಾಡೋದೆಲ್ಲ ಮಾಡಿ ಆಯ್ತು. ಟೈಮ್ ಆಗಿದೆ 12 ಕಾಲಾಗಿದೆ. 12 ಕಾಲ ಆಯ್ತು. ಟೈಮ್ 12 ಕಾಲಾಗಿದೆ. ಈಗ ನಾವು ಬಿರಿಯಾನಿ ಊಟಕ್ಕೆ ಕಾಯ್ತಾ ಕುತ್ಕೊಂಡಿದ್ದೇವೆ. ಈಗ ನಮ್ದು ವಿವಿನ್ ಅವರು ಈಗ ಬಿರಿಯಾನಿ ಆಗ್ತಾ ಇದ್ದಾರೆ. ಇಲ್ಲಿ ನೋಡಿ ನೋಡಿ, ಇಲ್ಲಿ ಟಿಕ್ಕ ಉಂಟು ನೋಡಿ. ಎಂತಂತ ಹೇಳಿದ್ರೆ ಡೇ 2 ನಮ್ಮದು. ನಾವು ರೆಸಾರ್ಟಲ್ಲಿ ಸ್ಟೇ ಆಗಿದ್ವಿ, ಗ್ರೀನ್ ವುಡ್ಡದ್ದು, ನಿಮ್ಗೆ ಗೊತ್ತಿದೆ. ಇವತ್ತು ನಾವು ಸ್ವಲ್ಪ ಬೆಳಿಗ್ಗೆ ಬೀಚ್ ಹತ್ರ ಬಂದದ್ದು, ತಿಂಡಿ ಎಲ್ಲ ತಿಂದು ಬೀಚ್ ಹತ್ರ ಬಂದಿದ್ದೇವೆ, ಸ್ವಲ್ಪ ಬೀಚ್ ನೋಡಲಿಕ್ಕೆ. ಆ ನಂತರ ಸ್ವಲ್ಪ ಫೋಟೋಶೂಟ್ ಮಾಡಲಿಕ್ಕೆ. ಇಲ್ಲೆಲ್ಲ ಫೋಟೋಶೂಟ್ ಆಗ್ತಾ ಉಂಟು ಎಲ್ಲರದ್ದು. ಹಾಯ್ ಬ್ರೋ, ಜವಾನ್. ವ್ಲಾಗ್ ಎಂಡ್ ಮಾಡೋ ಟೈಮ್ ಬಂತು. ಇಲ್ಲಿ ನೋಡ್ಬೋದು ಒಂದು ಕಾರ್ ಜಾಯಲ್ ಮನೆಯಲ್ಲಿ ಇಟ್ಟಿದ್ದೇನೆ. ಈಗ ನೀವು ನೋಡಿದ್ರಿ ಹೇಗೆ ನಾವು ಎಂಜಾಯ್ ಮಾಡಿದ್ದು ಅಂತ ಆ ಪ್ಲೇಸಲ್ಲಿ. ಒಂದಿನ ಸ್ಟೇ ಆಗಿ ಒಳ್ಳೆ ಗಮ್ಮತ್ತು ಮಾಡಿದ್ವಿ ನಮ್ಮ ಫ್ರೆಂಡ್ಸ್ ಒಟ್ಟಿಗೆಲ್ಲ. ಓಕೆ ಗೈಸ್, ಈ ವ್ಲಾಗನ್ನು ನಾನು ಎಂಡ್ ಮಾಡ್ತಿದ್ದೇನೆ. ಈ ವ್ಲಾಗಲ್ಲಿ ನಿಮಗೆ ಎಂತ ಇಷ್ಟ ಆಯಿತು, ಎಂತ ಇಷ್ಟ ಆಗಲಿಲ್ಲ ಅಂತ ನನಗೆ ಹೇಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್ ಬಾಯ್.